ಚನ್ನಪಟ್ಟಣದ ಸಮೀಪದಲ್ಲಿರತಕ್ಕಂತಹ ಕೆಂಗಲ್ ಆಂಜನೇಯ ದೇವಸ್ಥಾನ ಸುಪ್ರಸಿದ್ಧ ದೇವಾಲಯ ಇವತ್ತು ಸದ್ಯ ಗ್ರಹಣದ ಹಿನ್ನೆಲೆಯಲ್ಲಿ ಬಾಗಿಲನ್ನು ಬಂದ್ ಮಾಡಿಕೊಳ್ಳಲಾಗಿದೆ. ದೇವಸ್ಥಾನಕ್ಕೆ ಈಗಾಗಲೇ ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಹೋಗಿದ್ದಾರೆ. ಸಂಜೆ 7ಕ್ಕೆ ದೇವಾಲಯವನ್ನು ಶುದ್ಧೀಕರಣ ಮಾಡಿ ಆ ನಂತರ ದೇವರ ದರ್ಶನಕ್ಕೆ ಅನುವು ಮಾಡಿಕೊಡುವುದಾಗಿ ಆ ದೇವಸ್ಥಾನದ ಮಾಹಿತಿಯು ಕೂಡ ಹಂಚಿಕೊಳ್ಳಲಾಗಿದೆ. ಈಗಾಗಲೇ ಆ ದೇವಸ್ಥಾನ ಹೇಗಿದೆ ಅನ್ನೋದನ್ನ ಭಕ್ತಾದಿಗಳು ನೋಡಿದ್ದಾರೆ. ದರ್ಭಿಯ ಮುಖಾಂತರವಾಗಿ ಕೆಂಗಲ್ ಆಂಜನೇಯ ದೇವಸ್ಥಾನಕ್ಕೆ ದರ್ಭಿಯ ಮೂಲಕವಾಗಿ ಬಂಧನವನ್ನು ಮಾಡಲಾಗಿದೆ. ಇಂದು ಕೇತುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಸಾಕಷ್ಟು ದೇವಾಲಯಗಳು ಕೂಡ ಇವತ್ತು ಬಂದ್ ಆಗ್ತಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಚನ್ನಪಟ್ಟಣದ ಪ್ರಸಿದ್ಧ ಕೆಂಗಲ್ ಆಂಜನೇಯ ಸ್ವಾಮಿ ದೇವಾಲಯವು ಕೂಡ ಇವತ್ತು ಬಂದ್ ಆಗಿದೆ. ಗ್ರಹಣದ ಎಫೆಕ್ಟ್ ಕೂಡ ಆಂಜನೇಯನಿಗೆ ತಟ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ದೇವಾಲಯವನ್ನು ಬಂದ್ ಮಾಡಲಾಗಿರುವಂಥದ್ದು. ಸುಮಾರು 11:20ಕ್ಕೆ ದೇವಾಲಯಕ್ಕೆ ಬಾಗಿಲನ್ನು ಕೂಡ ಹಾಕಲಾಗಿದೆ. ಬಾಗಿಲಾಕಿ ಬೀಗ ಹಾಕಿ ಅದಕ್ಕೆ ದರ್ಬೆಯನ್ನು ಹಾಕುವಂಥ ಮೂಲಕ ಈ ಒಂದು ಗ್ರಹಣದ ಎಫೆಕ್ಟ್ ಏನು ತಟ್ಟಲಿದೆ ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪೂಜಾ ಕೈಂಕರ್ಯಗಳನ್ನು ಕೂಡ ನೆರವೇರಿಸಲಾಗಿರುವಂಥದ್ದು. ಬೆಳಗ್ಗೆಯಿಂದ ವಿಶೇಷವಾದಂಥ ಅಭಿಷೇಕ ಹಾಗೂ ಮಹಾಮಂಗಳಾರತಿ ಪೂಜೆಗಳು ಕೂಡ ನೆರವೇರಿದೆ. ಜೊತೆಗೆ ಸುಮಾರು 11 ಗಂಟೆವರೆಗೂ ಕೂಡ ಸಾಕಷ್ಟು ಭಕ್ತಾದಿಗಳು ಕೂಡ ಬಂದು ಆಂಜನೇಯ ಸ್ವಾಮಿ ದೇವಾಲಯದ ದರ್ಶನವನ್ನು ಕೂಡ ಪಡೆದಿರುವಂಥದ್ದು. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಬೇರೆ ಬೇರೆ ಭಾಗಗಳಿಂದ ಕೂಡ ಈ ಒಂದು ದೇವಾಲಯಕ್ಕೆ ಜನರು ಬರ್ತಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಆಂಜನೇಯನ ದರ್ಶನವನ್ನು ಪಡೀತಾರೆ. ಇವತ್ತು ಗ್ರಹಣದ ಎಫೆಕ್ಟ್ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ದೇವಾಲಯ ಬಂದ್ ಆಗಿದೆ. ಇನ್ನು ಸಂಜೆ 7ಕ್ಕೆ ಮತ್ತೆ ದೇವಾಲಯ ಓಪನ್ ಆಗುತ್ತೆ. ಅದಾದ ಬಳಿಕ ದೇವಾಲಯವನ್ನು ಶುದ್ಧೀಕರಿಸಿ ಆ ಬಳಿಕ ಮತ್ತೆ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಈ ಬಗ್ಗೆ ಮಾತನಾಡಲಿಕ್ಕೆ ದೇವಾಲಯದ ಅರ್ಚಕರ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಗುರುಗಳೇ, ಇವತ್ತು ಗ್ರಹಣ ಇದೆ. ಈ ಗ್ರಹಣದ ಎಫೆಕ್ಟ್ ತಡ್ತಾ ಅಂತ ದೇವಸ್ಥಾನ ಬಂದ್ ಆಗಿದೆ. ಬೆಳಗ್ಗೆಯಿಂದ ಏನೆಲ್ಲ ಪೂಜಾ ಕೈಂಕರ್ಯಗಳು ನೆರವೇರಿದೆ, ಸಂಜೆ ಎಷ್ಟೊತ್ತಿಗೆ ಓಪನ್ ಆಗುತ್ತೆ? ಬೆಳಗ್ಗೆಯಿಂದ ನಿತ್ಯಗಟ್ಟಲೆ ಮುಗಿಸಿ ಅಭಿಷೇಕ ಆಗಿ ತದನಂತರ ಮಹಾಮಂಗಳಾರತಿಯಾಗಿ ಮತ್ತು ಮಹಾಮಂಗಳಾರತಿ ಆದ ತಕ್ಷಣ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ಕೊಟ್ಟು ನಮ್ಮಲ್ಲಿ 3 ಕಾಲ ಅರ್ಚನೆ ಆಗುವಂಥದ್ದು. ಮೊದಲನೇ ಕಾಲದ್ದಾಯಿತು. ಎರಡನೇ ಕಾಲದ ಗ್ರಹಣ ಇರೋದರಿಂದ ಮಧ್ಯಾಹ್ನ ಮಾಡಬೇಕಾದದನ್ನ ತಿರ್ಗಾ ಮತ್ತೆ ಒಂದು 10-10:30ವರೆಗೆ ಶುರು ಮಾಡಿ ಎರಡನೇ ಕಾಲದ್ದು ಅರ್ಚನಾ ಕೈಂಕರ್ಯಗಳನ್ನು ಮುಗಿಸಿ ಈಗ ಬಂದ್ ಮಾಡಿದ್ದೀವಿ. ಸಂಜೆ ಅದೇ ರೀತಿ ಯಥಾ ರೀತಿ 7 ಗಂಟೆಗೆ ಪುಣ್ಯಾಹ ಏನು ಅಂದರೆ ಈಗ ಪುಣ್ಯಾಹ ಇರುತ್ತೆ. ಗ್ರಹಣ ಆಗಿರೋದ್ರಿಂದ ಆಲಯ ಶುದ್ಧಿ ಮಾಡೋಕ್ಕೆ ಭಗವದ್ ವಾಸುದೇವ ಪುಣ್ಯಾಹ ಆಗುತ್ತೆ. ಪುಣ್ಯಾಹ ನಂತರ ನಿತ್ಯಗಟ್ಟಲೆ ಮಾಡಿ ಮತ್ತೆ ಶಯನೋತ್ಸವದವರೆಗೂ ಮಾಡಿ ತಿರ್ಗಾ ಮತ್ತೆ ಬಾಗಿಲು ಹಾಕುವಂಥದ್ದು ಇರುತ್ತೆ. ಮತ್ತೆ ದೇವಾಲಯ ಓಪನ್ ಆದಮೇಲೆ ಏನೆಲ್ಲ ವಿಶೇಷ ಪೂಜೆಗಳಿರುತ್ತೆ, ಜೊತೆಗೆ ಇವತ್ತಿನ ಗ್ರಹಣದ ಎಫೆಕ್ಟ್ ಏನು ಅಂತ ಗುರುಗಳೇ? ಅದೇ ದೇವಸ್ಥಾನ ಹೋದ ತಕ್ಷಣ ಮೊದಲಿಗೆ ವಾಸುದೇವ ಪುಣ್ಯಾಹ, ತದನಂತರ ನಿತ್ಯಗಟ್ಟೆ ಆದಮೇಲೆ ಹೋಮ ಆದಮೇಲೆ ಶಾತುಮರೈ ಆದಮೇಲೆ ಶಯನೋತ್ಸವ, ಇಷ್ಟು ಮಾಡಿ ದೇವಸ್ಥಾನ ಸಂಪೂರ್ಣವಾಗಿ ಬಂದ್ ಮಾಡುವಂಥದ್ದು. ಇದಿಷ್ಟು ಕೂಡ ದೇವಾಲಯದ ಅರ್ಚಕರ ಮಾತಾಗಿರುವಂಥದ್ದು. ಅಂದರೆ ಸಂಪೂರ್ಣವಾಗಿ ಗ್ರಹಣ ಮೋಕ್ಷ ಆದ ಮೇಲೆ ವಿಶೇಷ ಪೂಜಾ ಕೈಂಕರ್ಯಗಳ ಮೂಲಕ ಮತ್ತೆ ದೇವಾಲಯವನ್ನು ಓಪನ್ ಮಾಡ್ತೀವಿ. ಅದಾದ ಬಳಿಕ ಶುದ್ಧೀಕರಣದ ಬಳಿಕ ಮತ್ತೆ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸ್ತೀವಿ ಅನ್ನೋದು ಕೂಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ.